2025-26ನೇ ಶೈಕ್ಷಣಿಕ ಸಾಲಿನಿಂದ ಇಲಾಖಾ ವತಿಯಿಂದ ನಡೀತಕ್ಕಂತಹ ಕ್ರೀಡಾಕೂಟಗಳಲ್ಲಿ ತಮ್ಮ ಶಾಲೆಯಿಂದ ಭಾಗವಹಿಸುವಂತಹ ವಿದ್ಯಾರ್ಥಿಗಳ ಮಾಹಿತಿಯನ್ನು ಒಂದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿಯನ್ನು ಆನ್ಲೈನಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೀವು ನಿಮ್ಮ ಬ್ರೌಸರಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಿ ಆ ಒಂದು ಸರ್ಚ್ ಬಾರಲ್ಲಿ ಸಮಗ್ರ ಶಿಕ್ಷಣ ಅಂತ ಹೇಳಿ ನೀವು ಟೈಪ್ ಮಾಡಿ. ಇಲ್ಲಿ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಒಂದು ವೆಬ್ ಲಿಂಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಒಂದು ವೆಬ್ ಲಿಂಕ್ ಕಾಣಿಸುತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ. ಮತ್ತೆ ಅಗೇನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಾಕಷ್ಟು ಪೋರ್ಟಲ್ಸ್ ನಿಮಗೆ ಕಾಣಿಸುತ್ತೆ. ಹಾಗೆ ನೀವು ಡೌನ್ಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಸ್ಪೋರ್ಟ್ಸ್ ಅಂತ ಹೇಳಿ ಇದೆ, ಇಲ್ಲಿ ಲಾಗಿನ್ ಅಂತ ಹೇಳಿದೆ. ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಯೂಸರ್ ಐ ಡಿಗೆ ನಿಮ್ಮ ಶಾಲೆದು ಡೈಸ್ ನಂಬರನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಸೊ ಹಾಗೇನೆ ಪಾಸ್ವರ್ಡ್ಗೂ ಕೂಡ ನಿಮ್ಮ ಶಾಲೆದು ಡೈಸ್ ನಂಬರ್ ಏನಿದೆ, ಡೈಸ್ ನಂಬರ್, ಆ ಡೈಸ್ ನಂಬರನ್ನು ನೀವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಹೀಗೆ ಡೈಸ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ, ಪಕ್ಕ ಒಂದು ಬಾಕ್ಸ್ ಇದೆ, ಅಲ್ಲಿ ಆ ಒಂದು ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಲಾಗಿನ್ ಅಂತ ಒಂದು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ಲಾಗಿನ್ ಆಗ್ತೀರಾ. ನೋಡಿ ಇಲ್ಲಿ 5 ಸ್ಮಾಲ್ ಟ್ಯಾಬ್ಸ್ ಕಾಣಿಸುತ್ತೆ ನಿಮಗೆ. ಒಂದು ಇನ್ಸ್ಟ್ರಕ್ಷನ್, ಇದನ್ನ ಕ್ಲಿಕ್ ಮಾಡಿದ್ರೆ ಹೇಗೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಇದೆ, ಇಲ್ಲಿ ಪಿ ಟೀಚರ್ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅವರು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ಒಂದು ಟ್ಯಾಬ್ ಸಿಗುತ್ತೆ. ಇಲ್ಲಿ ರಿವ್ಯೂನ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ನೀವು ಮಗುದು ಇನ್ಫಾರ್ಮೇಶನ್ ಫಿಲ್ ಮಾಡಿರ್ತಾರೆ ಆ ಒಂದು ನಮೂನೆಯನ್ನು ನೀವು ಪ್ರಿಂಟ್ ತಗೊಳ್ಳೋಕೆ ಅಲ್ಲಿ ನಿಮಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಈಗ ಮಗುದು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಎಂಟರ್ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಅಂತ ಹೇಳಿದೆ. ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಮಗುದು SATS ID ನಂಬರ್ ಏನಿದೆ, ಸ್ಟೂಡೆಂಟ್ಸ್ ನಂಬರ್, ಸ್ಯಾಟ್ಸ್ ನಂಬರ್ ಅನ್ನ ನೀವಿಲ್ಲಿ ಹಾಕಬೇಕಾಗತ್ತೆ. ಸರಿಯಾಗಿ ನೋಡಿ ಮಕ್ಕಳದು ಸ್ಯಾಟ್ಸ್ ನಂಬರ್ ಅನ್ನ ಹಾಕಿ ID ನಂಬರ್ ಅನ್ನ. ಸೊ ಅದು ಹಾಕಿದ್ಮೇಲೆ ಇಲ್ಲಿ 2 ಆಪ್ಷನ್ ಇದೆ, ಫೆಚ್ ಮತ್ತೆ ಕ್ಲಿಯರ್ ಅಂತ. ಇಲ್ಲಿ ಫೆಚ್ ಮೇಲೆ ನೀವು ಕ್ಲಿಯರ್ ಮಾಡಿ. ಸೊ ಫೆಚ್ ಮೇಲೆ ಕ್ಲಿಯರ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮಗು ಸ್ಪೋರ್ಟ್ಸ್ ಅಲ್ಲಿ ಯಾವ್ಯಾವ ಈವೆಂಟ್ ಅಲ್ಲಿ ಭಾಗವಹಿಸುತ್ತೆ ಆ ಈವೆಂಟ್ ಗಳನ್ನ ತಾವಿಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಮೊದಲಿಗೆ ಮಗು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಅಂದ್ರೆ ಇಂಡಿವಿಜುವಲ್ ಗೇಮ್ಸ್ ನಲ್ಲಿ ಏನ್ ಭಾಗವಹಿಸುತ್ತೆ, ಅಥ್ಲೆಟಿಕ್ಸ್ ನಲ್ಲಿ ಏನ್ ಭಾಗವಹಿಸುತ್ತೆ, ಸೊ ಫಸ್ಟ್ ಆ ಈವೆಂಟ್ಸ್ ನ ಆಡ್ ಮಾಡಿ. ನಂತರ ಗ್ರೂಪ್ ಗೇಮ್ಸ್ ಅಲ್ಲಿ ಏನ್ ಭಾಗವಹಿಸುತ್ತೆ ಆ ಈವೆಂಟ್ ಗಳನ್ನ ತಾವು ಮಗುಗೆ ಆಡ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಈಗ ನಾವು ಇಂಡಿವಿಜುವಲ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಆ ಇಂಡಿವಿಜುವಲ್ ಅಂದ್ರೆ ಅದು ಅಥ್ಲೆಟಿಕ್ಸ್ ಆಗಿರುತ್ತೆ, ಅಥ್ಲೆಟಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಗುದು ಜೆಂಡರು, ಹಾಗೇನೆ ಏಜು ಮತ್ತೆ ಡಿಸಬಿಲಿಟಿ ಸಂಬಂಧಪಟ್ಟಂಗೆ ಎಲ್ಲ ಫೆಚ್ ಆಗಿರುತ್ತೆ. ಸೊ ನಂತರ ಇಲ್ಲಿ ಅಥ್ಲೆಟಿಕ್ಸ್ ಗೇಮ್ಸ್ ಅಂತ ಹೇಳಿದೆ, ಸೆಲೆಕ್ಟ್ ಕೆಟಗರಿ ಅಂತ ಹೇಳಿದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನು ಇಂಡಿವಿಜುವಲ್ ಗೇಮ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಮಗು ಯಾವುದರಲ್ಲಿ ಭಾಗವಹಿಸುತ್ತೆ ಒಂದೊಂದು ಸಲಿಗೆ ಒಂದೊಂದು ಈವೆಂಟ್ ಅನ್ನೇ ಮಗುಗೆ ನೀವು ಆಡ್ ಮಾಡಬೇಕಾಗತ್ತೆ. ಇಲ್ಲಿ ಈಗ ಮಗು 400 ಮೀಟರ್ ನಲ್ಲಿ ಭಾಗವಹಿಸುತ್ತೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಸಬ್ ಇವೆಂಟ್ ಅಂತ ಹೇಳಿದೆ, ಇದು ನಿಮಗೆ ಓಪನ್ ಆಗಲ್ಲ. ಇದು ಮಗುದು ವೆಯ್ಟ್ಗೆ ಸಂಬಂಧಪಟ್ಟ ಹಾಗೆ, ತೂಕಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಗೇಮ್ಸ್ ಏನಿದೆ ಅವಕ್ಕೆ ಮಾತ್ರ ಇದು ಓಪನ್ ಆಗುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಆಡ್ ಈವೆಂಟ್ ಅಂತ ಒಂದು ಆಪ್ಷನ್ ಇದೆ, ಆಡ್ ಈವೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಪಾಪ್ ಪೇಜ್ ಬರುತ್ತೆ, ಈವೆಂಟ್ ಆಡೆಡ್ ಸಕ್ಸಸ್ಫುಲ್ ಅಂತ. ಇಲ್ಲಿ ಓಕೆ ಅನ್ನ ಕೊಡಿ. ಸೊ ನೀವು ಇಲ್ಲಿ ಕೊಟ್ಟಂತದ್ದು ಇಲ್ಲಿ ನೀವು ಮಗುಗೆ ಯಾವ್ಯಾವ ಈವೆಂಟ್ ಆಡ್ ಮಾಡ್ತೀರಾ ಅದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಸೊ ಮಗು ಇನ್ನೊಂದು ಇಂಡಿವಿಜುವಲ್ ಗೇಮ್ ಅಲ್ಲಿ ಭಾಗವಹಿಸುತ್ತೆ ಅಂದ್ರೆ ಇದೇ ರೀತಿನೇ ಮಗುವಿಗೆ ನೀವು ಏನ್ ಮಾಡಬೇಕು, ಈವೆಂಟ್ ಅನ್ನ ಆಡ್ ಮಾಡಬೇಕು. ಒಂದು ವೇಳೆ ಮಗು ಗ್ರೂಪ್ ಈವೆಂಟ್ ಅಲ್ಲಿ
ಆಟ ಆಡುತ್ತೆ, ಗ್ರೂಪ್ ಇವೆಂಟಲ್ಲಿ ಭಾಗವಹಿಸುತ್ತೆ ಅಂದರೆ ಗ್ರೂಪ್ ಇವೆಂಟ್ಸ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಈಗ ಹೇಗೆ ಅಂತ ನೋಡೋಣ. ಈಗ ಈ ಮಗು ಗ್ರೂಪ್ ಗೇಮಲ್ಲೂ ಕೂಡ ಆಡುತ್ತೆ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮತ್ತೆ ಇಲ್ಲಿ ಗೇಮ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದೆಲ್ಲ ಹಾಗೆ ಫೆಚ್ ಆಗಿರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಕೆಟಗರಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಗ್ರೂಪ್ ಗೇಮ್ಸ್ ಡಿಸ್ಪ್ಲೇ ಆಗುತ್ತೆ. ಮಗು ಯಾವ ಗೇಮಲ್ಲಿ ಭಾಗವಹಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಕಬಡ್ಡಿ ಅಂತ ತಗೊಂಡಾಗ ನಿಮಗೆ ವೆಯ್ಟ್ ಕೇಳುತ್ತೆ. ಆ ತೂಕಕ್ಕೆ ಸಂಬಂಧಪಟ್ಟಾಗಿ ಸಬ್ ಕೆಟಗರಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಹೇಗೆ ನೀವು ಇಲ್ಲಿ ಏನು ಮಾಡಬೇಕು, ಆ್ಯಡ್ ಇವೆಂಟನ್ನು ಕೊಡಬೇಕು. ಕೊಟ್ಟಾಗ ಪಾಪಪ್ ಪೇಜ್ ಬರುತ್ತೆ, ಓಕೆ ಕೊಡಿ. ಸೊ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಮಗುಗೆ ಯಾವ್ಯಾವ ಈವೆಂಟನ್ನು ಆ್ಯಡ್ ಮಾಡ್ತೀರಾ ಅದೆಲ್ಲ ಕೂಡ ಇಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಪ್ರತಿ ಮಗುಗೂ ಕೂಡ ಏನು ಮಾಡಬೇಕು, ನಿಯಮದ ಪ್ರಕಾರ ಎಷ್ಟು ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಎಷ್ಟು ಭಾಗವಹಿಸುತ್ತೆ, ಹಾಗೆಯೇ ಗುಂಪು ಸ್ಪರ್ಧೆಗಳಲ್ಲಿ ಗ್ರೂಪ್ ಗೇಮ್ಸಲ್ಲಿ ಎಷ್ಟು ಭಾಗವಹಿಸುತ್ತೆ ಅದನ್ನು ನೋಡಿಕೊಂಡು ಅಷ್ಟು ಈವೆಂಟ್ಸನ್ನು ಮಗುಗೆ ಆ್ಯಡ್ ಮಾಡಿ ಎಲ್ಲ ಆದಮೇಲೆ ಫೈನಲ್ ಮಾಡಿಕೊಂಡು ನೀವೇನು ಮಾಡಬೇಕು, ಕೊನೆಗೆ ಇಲ್ಲಿ ವ್ಯೂ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಮಗುದು ಫುಲ್ಲು ಸ್ಯಾಟ್ಸಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅದೆಲ್ಲ ಕೂಡ ಇಲ್ಲಿ ಫೆಚ್ ಆಗುತ್ತೆ. ಸೊ ಯಾವುದಾದ್ರೂ ಬಾಕ್ಸಲ್ಲಿ ಇನ್ಫಾರ್ಮೇಷನ್ ಫೆಚ್ ಆಗಿಲ್ಲ ಅಂದರೆ, ಒಂದು ವೇಳೆ ನಿಮಗೆ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ದ ಸ್ಕೂಲ್ ಒಂದು ಕೇಳ್ಬೋದು ನೋಡಿ, ಅದು ಯಾವತ್ತೂ ಇದೇ ಫಾರ್ಮೆಟಲ್ಲೇ ಇರಬೇಕು. ನೀವು ಏನು ಮಾಡ್ತಾರೆ ಅಂದರೆ, ಕೆಲವರು ಸ್ಲ್ಯಾಶ್ ಹಾಕ್ತೀರಾ, ಸ್ಲ್ಯಾಶ್ ಹಾಕಿದ್ರೆ ತಗೊಳ್ಳಲ್ಲ. ಈ ಫಾರ್ಮೆಟ್ ಈ ಥರದಲ್ಲೇ ಈ ಟೈಪಲ್ಲೇ ನೀವು ಮಗುದು ಜಾಬ್ ಜಾಯ್ನಿಂಗ್ ಡೇಟನ್ನು ಹಾಕಬೇಕು. ಹಾಗೆಯೇ ಈ ಟೈಪಲ್ಲೇ ನೀವು ಮಗುದು ಅಡ್ಮಿಷನ್ ನಂಬರು ಮತ್ತು ಇಯರನ್ನು ಹಾಕಬೇಕಾಗತ್ತೆ. ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಸ್ಲ್ಯಾಶನ್ನು ಬಳಸಬಾರ್ದು. ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಇಲ್ಲಿ ಫೋನ್ ನಂಬರನ್ನು ಕೇಳುತ್ತೆ. ಇಲ್ಲಿ ಫೋನ್ ನಂಬರು ಬೇಕಿದ್ರೆ HMದು ಫೋನ್ ನಂಬರನ್ನು ನೀವಲ್ಲಿ ಹಾಕ್ಬೋದು. ಫೋನ್ ನಂಬರನ್ನು ಹಾಕಿ ಇಲ್ಲಿ ಮಗು ಯಾವ ತರಗತಿ ಓದ್ತಿದೆ ಅದೇ ತಗೊಳುತ್ತೆ. ಇಲ್ಲಿ ಹಿಂದಿನ ತರಗತಿಯನ್ನು ಕೇಳುತ್ತೆ, ಇದು ಬ್ಲ್ಯಾಂಕ್ ಇರುತ್ತೆ, ನೀವು 6 ಅಂತ ಅಲ್ಲಿ ಹಾಕಿ. ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನಾದರೂ ಇದ್ರೆ ಹಾಕಿ, ಇಲ್ಲ ಅಂದರೆ ಆ ಒಂದು ಬಾಕ್ಸ್ನಲ್ಲಿ ನಿಲ್ ಅಂತ ಹಾಕ್ಬಿಡಿ. ಹಾಗೇನೆ ಟ್ರ್ಯಾಕ್ ಸೂಟ್ ಸೈಜ್ ಅಂತ ಕೇಳುತ್ತೆ, 26ರಿಂದ 52ರವರೆಗೂ ನೀವು ಟ್ರ್ಯಾಕ್ ಸೂಟ್ ಸೈಜನ್ನು ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ನೋಡಿ, 26 to 50 ಓನ್ಲಿ ಅಂತ. ಅಷ್ಟರೊಳಗಡೆ ನಂಬರನ್ನು ನೀವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಆ ಸೈಜ್ ನಂಬರನ್ನು. ಸೊ ನಂತರ ಹಾಗೇನೆ ಮಗುದು ಶೂ ಸೈಜ್ ಕೂಡ ಕೇಳುತ್ತೆ, ಅಲ್ಲೂ ಅಷ್ಟೇ ಮಗುದು ಶೂ ಸೈಜು ಎಷ್ಟಾಗಿರುತ್ತೆ ಅದನ್ನು ನೀವಲ್ಲಿ ಎಷ್ಟಿರುತ್ತೆ ನೀವು ಅದನ್ನು ಅಲ್ಲಿ ಎಂಟ್ರಿ ಮಾಡಿ. ಇಲ್ಲಿ 5ರಿಂದ 12 ಇಂಚ್ವರೆಗೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ ಮಗು ಸೈಜ್ ಎಷ್ಟಿರುತ್ತೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಇಲ್ಲಿ ಯಾವುದೂ ಕೂಡ ಬ್ಲ್ಯಾಂಕ್ ಇರಬಾರ್ದು, ಎಲ್ಲ ಫಿಲ್ ಆಗಿರಬೇಕು. ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಹೇಳಿದೆ, ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮಗುದು ಪಾಸ್ಪೋರ್ಟ್ ಸೈಜನ್ನು ನೀವು ಮಗುದು ರೀಸೈಜ್ ಮಾಡಿ, ಅಂದರೆ 20 MBಗೆ ರೀಸೈಜ್ ಮಾಡಿ ಅದನ್ನು PDF ಮಾಡಿ ನಿಮ್ಮ ಮೊಬೈಲಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ನಿಮ್ಮ ಗ್ಯಾಲರಿನಲ್ಲಿ. ಹಾಗೆಯೇ ಮಗುದು ಸಿಗ್ನೇಚರ್ ಕೂಡ ನೀವು ರೀಸೈಜ್ ಮಾಡಿ ಅದನ್ನು 20 MBಗೆ ಇಳಿಸ್ಕೊಂಡು, ಸೊ ಅದನ್ನು ಕೂಡ ಒಂದು PDF ಮಾಡಿ ನೀವು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಹಾಗೆಯೇ ಮಗುದು ಪೇರೆಂಟ್ಸ್ ಕಡೆಯಿಂದ ಒಂದು ಒಪ್ಪಿಗೆ ಪತ್ರ ಇರುತ್ತೆ, ಅದನ್ನು ಕೂಡ ಒಪ್ಪಿಗೆ ಪತ್ರಕ್ಕೆ ಪೇರೆಂಟ್ಸ್ದು ಸಿಗ್ನೇಚರ್ ತಗೊಂಡು ಸೊ ಅದನ್ನು ಕೂಡ 20 MBಗೆ ರೀಸೈಜ್ ಮಾಡಿ ಒಂದು PDF ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡು ಆದಮೇಲೆ ನೀವು ಲಾಗಿನ್ ಆಗಿ ಈ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ 20 MB ಇರಲೇಬೇಕು. ಹಾಗೆಯೇ PDF ಇದ್ರೆ ಮಾತ್ರ ಇಲ್ಲಿಗೆ ಅಪ್ಲೋಡ್ ಆಗುತ್ತೆ, ಇನ್ನು ಯಾವುದು ಕೂಡ ಅಪ್ಲೋಡ್ ಆಗಲ್ಲ. ಒಂದು ವೇಳೆ ಆ JPEGನಲ್ಲಿ ಅಥವಾ PNG ಫಾರ್ಮಲ್ಲಾದರೂ ನೀವು ಆ ಫೋಟೋ ಸಿಗ್ನೇಚರು ಆ ಒಪ್ಪಿಗೆ ಪತ್ರವನ್ನು ಸೇವ್ ಮಾಡಿ ರೀಸೈಜ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಫೋಲ್ಡ್ರಲ್ಲಿ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಂಡು ಆದಮೇಲೆ ಓಪನ್ ಮಾಡಿಕೊಂಡು ನೀವು ಹಾಕಬೇಕಾಗತ್ತೆ, ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಚೂಸ್ ಫೋಟೋ ಅಂತ ಅಪ್ಲೋಡ್ ಫೋಟೋ ಇದೆ, ಮಗುದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ 3ನೇ ಆಪ್ಷನ್ ತೆಗೆದುಕೊಂಡ್ರೆ ಇದು ನಿಮ್ಮಲ್ಲಿ ಮೊಬೈಲ್ನಲ್ಲಿರೋ ಫೋಲ್ಡರ್ಗೆ ಅದು ಲಿಂಕ್ ತಗೊಳುತ್ತೆ. ನೋಡಿ,
ಈಗ ನೀವು ಆಲ್ಬಮ್ನಲ್ಲಿ ಸೇವ್ ಆಗಿದ್ರೆ ಆಲ್ಬಮ್ ಓಪನ್ ಆಗುತ್ತೆ. ಸೊ ಮಗುದು ಫೋಟೋ ಎಲ್ಲಿರುತ್ತೆ, ಯಾವ ಒಂದು ಫೈಲಲ್ಲಿ ಸೇವ್ ಮಾಡಿಟ್ಟಿರ್ತೀರ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾದ್ಮೇಲೆ ಮಗುದು ಫೋಟೋ ಹೀಗಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡಿ ಇಲ್ಲಿ JPG ಫಾರ್ಮೇಟಲ್ಲಿ ಇತ್ತು ಆ ಮಗುದು ಫೋಟೋ, ಅದು ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮಗುದು ಫೋಟೋ ಈ ಥರ ಬರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಸೈನ್ ಅಂತ ಹೇಳಿದೆ, ಮಗುದೊಂದು ಸಿಗ್ನೇಚರು. ಅವಾಗ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. 3ನೇ ಆಪ್ಷನ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅದು ನಿಮ್ಮ ಮೊಬೈಲ್ನಲ್ಲಿರೋ ಫೋಲ್ಡರ್ಗೆ ಲಿಂಕ್ ತಗೊಳುತ್ತೆ. ಸೊ ಯಾವ ಒಂದು ಫೋಲ್ಡ್ರಲ್ಲಿ ಅದನ್ನು ಸೇವ್ ಮಾಡಿಟ್ಟಿರ್ತೀರಾ ಸೊ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲೋಗಿ ಮಗು ಸಿಗ್ನೇಚರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದು ಕೂಡ ಇಲ್ಲಿ ಬಂದು ಈ ರೀತಿ ಅಪ್ಲೋಡ್ ಆಗುತ್ತೆ. ಸೊ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಸೊ ಮಗುದು ಅಕೌಂಟ್ ನಂಬರನ್ನು ನೀವಲ್ಲಿ ಹಾಕಬೇಕು. ಹಾಗೇನೆ ಇಲ್ಲಿ IFSC ಕೋಡ್ ಹಾಕಬೇಕು. IFSC ಕೋಡು ಮತ್ತು ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಬ್ಯಾಂಕ್ ನೇಮ್ ಅದೇ ತಗೊಳುತ್ತೆ. ಸೊ ಇಷ್ಟ ಆದಮೇಲೆ ಇಲ್ಲಿ ಡಿಕ್ಲರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ನಿಮಗೆ ಓಪನ್ ಆಗುತ್ತೆ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಒಪ್ಪಿಗೆ ಪತ್ರನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಕ್ಸೆಪ್ಟ್ ಅಂತ ಹೇಳಿದೆಯಲ್ಲ, ಫಸ್ಟ್ ಅದ್ರ ಮೇಲೆ ರೈಟ್ ಮಾರ್ಕ್ ಮಾಡಿ. ಸೊ ಅದ್ರ ಮೇಲೆ ರೈಟ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿದೆ. ಇಲ್ಲಿ ಮಗು ಹೆಸರು, ಯಾವ್ಯಾವ ಈವೆಂಟಲ್ಲಿ ಭಾಗವಹಿಸುತ್ತೆ ಅದೆಲ್ಲ ಇದೆ. ಇಲ್ಲೇ ಒಂದು ಒಪ್ಪಿಗೆ ಪತ್ರ ಬಂದ್ಬಿಡುತ್ತೆ. ಸೊ ಇದಕ್ಕೆ ಒಂದು ಪೇರೆಂಟ್ ಸಿಗ್ನೇಚರನ್ನು ನೀವಿಲ್ಲಿ ಅಪ್ಲೋಡ್ ಮಾಡಿದ್ರು ಸಾಕು, ಅಥವಾ ಒಂದು ಒಪ್ಪಿಗೆ ಪತ್ರನ ಅಪ್ಲೋಡ್ ಮಾಡಿದ್ರು ಸಾಕು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಮತ್ತೆ 3ನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನೀವು ಒಪ್ಪಿಗೆ ಪತ್ರ ಅಥವಾ ಪೇರೆಂಟ್ ಸಿಗ್ನೇಚರ್ನು ಕೂಡ ರೀಸೈಸ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಫೋಲ್ಡರ್ನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕೊಡಿ. ಇವೆಲ್ಲವೂ ಕೂಡ PDF ಅಲ್ಲಿ ಇಟ್ಕೊಂಡಿದ್ರೆ ಈಸಿಯಾಗಿ ಸೇವ್ ಆಗುತ್ತೆ. ಅದನ್ನು ಕೂಡ ತಾವು ಗಮನಿಸಬೇಕು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನು ಹೇಳುತ್ತೆ, ಓನ್ಲಿ ಡಾಕ್ಸ್ ಆರ್ PDF ಫೈಲ್ ಕ್ಯಾನ್ ಅಲೌಡ್ ಅಂತ ಹೇಳುತ್ತೆ. ಓಕೆ ಮೇಲೆ ಕೊಡಿ. ಸೊ ಅಂದರೆ ಏನು, ಮಗುದು ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಒಂದು PDF ಮಾಡಿ ಇಟ್ಕೊಂಡ್ರೆ ಮಾತ್ರ ಇದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ. ಸೊ ಓಕೆ, ಇಲ್ಲಿ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ತೋರಿಸುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ನೀವು ಮಗುದು ಫೋಟೋ ಮತ್ತು ಸಿಗ್ನೇಚರು ಒಪ್ಪಿಗೆ ಪತ್ರ PDF ರೂಪದಲ್ಲಿ ಇರಲ್ಲ. ಸೊ ಅದೆಲ್ಲವೂ ಕೂಡ PDF ರೂಪಕ್ಕೆ ಕನ್ವರ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಿ. ಕೊಟ್ಟ ತಕ್ಷಣ ಮಗುಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ರೆಫರೆನ್ಸ್ ನಂಬರನ್ನು ತಾವು ಬರೆದು ಇಟ್ಕೋಬೇಕು. ಸೊ ಯಾಕೆ ಅಂದರೆ ನೆಕ್ಸ್ಟ್ ನಿಮಗೆ ರೆಫರೆನ್ಸ್ ನಂಬರ್ ಯಾಕೆ ಬೇಕಾಗುತ್ತೆ ಅಂದರೆ, ಸೊ ನಾನು ಮೊದಲೇ ಹೇಳಿದ್ದೀನಿ, ಅಲ್ಲಿ ರಿವ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮಗುದು ರೆಫರೆನ್ಸ್ ನಂಬರನ್ನು ಹಾಕಿದ್ರೆ ಅಲ್ಲಿ ನಿಮಗೆ ಈ ಏನು ಫಾರ್ಮ್ಯಾಟ್ ನಲ್ಲಿ ಮಗುದು ಮಾಹಿತಿ ತುಂಬಿರ್ತೀರ ಅದೆಲ್ಲ ನಮೂನೆಯನ್ನು ತಾವು ಪ್ರಿಂಟೌಟ್ ತಗೋಬಹುದು. ಸೊ ಇಷ್ಟು ವಿಚಾರಗಳು, ಇಷ್ಟನ್ನು ನೀವು ಒಂದು ಮಗುವಿಗೆ ಸಂಬಂಧಪಟ್ಟ ಹಾಗೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮಗುದು ಆನ್ಲೈನಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.